ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಆಕಸ್ಮಿಕ ಬೆಂಕಿ ಬಿದ್ದು ಮೆಕ್ಕೆಜೋಳದ ರಾಶಿ ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ನಡೆದಿದೆ. ಚಿತ್ರದುರ್ಗ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ರೈತ ಧನಂಜಯ್ ಎಂಬುವರಿಗೆ ಸೇರಿದ 22 ಟ್ರ್ಯಾಕ್ಟರ್ ಲೋಡ್ನಷ್ಟು ಮೆಕ್ಕೆಜೋಳದ ರಾಶಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು, ಇದರಿಂದಾಗಿ ರೈತ ಸಂಕಷ್ಟಕ್ಕೀಡಾಗಿದ್ದಾನೆ. ಇನ್ನು ರಾತ್ರಿ ಸುಮಾರು 12 ಗಂಟೆಯ ಮೇಲೆ ಈ ಒಂದು ಘಟನೆ ನಡೆದಿದ್ದು, ಕಿಡಿಗೇಡಿಗಳ ಕೃತ್ಯ ಕೂಡ ಇರಬಹುದೆಂದು ಅಂದಾಜಿಸಲಾಗಿದೆ. ಇನ್ನು ಇದರಿಂದಾಗಿ ಮೆಕ್ಕೆಜೋಳದ ರಾಶಿಗೆ ಸಂಪೂರ್ಣ ಬೆಂಕಿ ತಗುಲಿ ಸುಮಾರು 10 ರಿಂದ 12 ಲಕ್ಷದಷ್ಟು ಹಣ ರೈತನಿಗೆ ನಷ್ಟ ಉಂಟಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಗಳು ದೌಡಾಯಿಸಿ ಬೆಂಕಿ ನಂದಿಸುವ ಪ್ರಯತ್ನ ಮಾಡಿದ್ದು, ಅಷ್ಟರಲ್ಲಾಗಲೇ ಸಂಪೂರ್ಣವಾಗಿ ಮೆಕ್ಕೆಜೋಳದ ರಾಶಿ ಬೆಂಕಿ ಆವರಿಸಿದ್ದರಿಂದ ಮೆಕ್ಕೆಜೋಳದ ರಾಶಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಇದರಿಂದಾಗಿ ರೈತ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಭರಮಸಾಗರ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಾನು 800 ರೂಪಾಯಿ ದುಡಿದ ಕಡೆ ಅದಕ್ಕೆ ಕಡೆ ಮಾಡ್ಬೇಕಾಯ್ತು. ಅಪ್ಪ ಅಮ್ಮ ಜನ ಮೋಸ ಮಾಡಿದ್ರು ತಾಯ್ತು ಲಾಳೆ ಪಾತ್ರಕ್ಕ ಅಮ್ಮ ಹೋಗಿ ಇಟ್ಟರಲ್ಲ ಅಮ್ಮ ನಾವೆಲ್ಲರಿಗೂ ಜೋಳ ಮಾಡಿಸಿದ್ರೇನಂತಂದ ನಾವೇನಂತ ಉತ್ತರ ಕೊಡ್ಲ ಅಪ್ಪ ಬಡೆ ಬಿಟ್ಟು ಇಲ್ಲಿ ಬಂದಿದ್ಯಲ್ಲ ಮಂತಾಡ್ಕಲೆ ನಮ್ಮಂತ ನಾವೇನ್ ಮಾಡಿದ್ವ ನಿಮ್ಮ ಮಂತಾಡ್ಕಲೆ ಅಮ್ಮ ಮಿಂಟ್ರಿ ಗುಡಿ ಕೂಡ ಮಗನೇ ಅದೇ ಮಾಸ್ರಪ್ಪ ಪಾಂಡ್ರಂಗ ನೋಡಲೆ ನೋಡಿ ಸಂತೋಷವಾಗಿರೋದೆ ಸಂತೋಷವಾಗಿರೋ ಒದ್ದಾಯ ಮಾಡಿದಲ್ಲಪ್ಪ. ಬೆಂಕಿ ಹಚ್ಚಿ ಭಾಳ ದುರಂತ ಅನಾಹುತ ಆಗಿದೆ. 20 ಎಕರೆ ಬೆಳೆದ ಅಷ್ಟು ಮೆಕ್ಕೆಜೋಳನೂ ಸುಟ್ಟು ಹಾಳಾಗಿದೆ. ತುಂಬ ದುರಂತ. ಇದು ನಮಗಾದ ಪರಿಸ್ಥಿತಿ ಯಾವ ರೈತರಿಗೂ ಆಗಬಾರ್ದು ಅಂಥೇಳಿ ಮೀಡಿಯಾ ಮುಖಾಂತರ ಕೇಳೋಕ್ಕೆ ಬಯಸ್ತೀವಿ. ನಮಗೆ ಇಲ್ಲಿ ರಾತ್ರಿ ಕರೆಂಟು ಶಿಫ್ಟ್ ಆಗೋ ಟೈಮಲ್ಲಿ ರೈತರು ಆ ಟೈಮಲ್ಲಿ ಬಂದ್ವಿ. ಆ ಟೈಮಲ್ಲಿ ಬಂದಾಗ ಏನು ಕೆಡಿಸೋವಂಥ ಪರಿಸ್ಥಿತಿನೂ ಇರಲಿಲ್ಲ. ಆವಾಗ ಫೈರ್ ಇಂಜಿನಿಯರಿಗೆ ಫೋನ್ ಮಾಡಿದ್ವಿ. ಅವರು ದೂರದಿಂದ ಬರೋದು ಒಂದು ಅರ್ಧ ಗಂಟೆ ತಡ ಆದರೂ ಪರವಾಗಿಲ್ಲ ಬಂದು ಇದನ್ನ ಅಟೆಂಡ್ ಮಾಡಿ ಬೆಂಕಿ ನಂದಿಸೋಕ್ಕೆ ಸಹಕಾರ ಮಾಡಿದರು. ಆಮೇಲೆ ಇಲ್ಲಿ ಯಾರೂ ಬೆಂಕಿ ನಂದಿಸೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅಷ್ಟು ಜೋರಾಗಿ ಉರಿತಾ ಇತ್ತು. ಅಷ್ಟು ಹಾಳಾಗಿದೆ.